ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡೆಲಿವರಿ ಬಾಯ್ ಇನ್ನೂ ಬಂದಿಲ್ವಲ್ಲ, ಯಾಕೆ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಆಫೀಸರ್? ಅದು ಅಯ್ಯೋ ಹೇಳಿ, ಪರವಾಗಿಲ್ಲ. ಆನ್ಲೈನಲ್ಲಿ ನಿನಗೆ ಸೀರೆ ಬುಕ್ ಮಾಡಿದ್ದೆ, ಸರ್ಪ್ರೈಸ್ ಆಗಿರುತ್ತೆ ಅಂತ. ಸರ್ಪ್ರೈಸ್ ಅಂತ ಹೇಳ್ಬಿಟ್ರಿ? ನೀನ್ ಕೇಳಿದಕ್ಕೆ ನನಗ್ ಮಾತ್ರ ಬುಕ್ ಮಾಡಿದಾರಾ? ಸಂಪತ್ತಾಗೂ ಬುಕ್ ಮಾಡಿದಾರಾ? ನಾನೊಬ್ಳಿಗೆ ಮಾತ್ರನ ಸರ್ಪ್ರೈಸ್? ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಕೊಡ್ತಿದ್ದೀರಾ? ಅನುಪಮಾ ಮಗು ಕೂಡ. ನಮ್ಮಿಬ್ರಿಗೇನಾ? ಅತ್ತೆ ಅವರಿಗೆಲ್ಲ ಇಲ್ಲ, ಬರೀ ನಿಮ್ಮಿಬ್ಬರಿಗೋಸ್ಕರ. ಅಮ್ಮನ್ಗೇನಾದ್ರೂ ಬೇಕು ಅಂದ್ರೆ ಅವರೇ ಹೋಗಿ ತಗೋತಾರೆ, ಇಲ್ಲ ಅಂದ್ರೆ ಅಪ್ಪ ತರ್ತಾರೆ. ನಿನಗೂ ಅನುಪಮಾ ಅಮ್ಮಗೂ ನಾನೇ ಅಲ್ವಾ ಇರೋದು. ಪಾಪ ಅನುಪಮಾ ಅಮ್ಮ ಯಾವತ್ತೂ ಕೂಡ ನನಗಿದು ಬೇಕು ಅಂತ ಕೇಳಿದವರೇ ಅಲ್ಲ. ಎಲ್ರಿಗೂ ಪ್ರೀತಿನ ಹಂಚೋ ಅನುಪಮಾ ಅಮ್ಮಗೆ ಮಗನೂ ನಾನೇ ಅಲ್ವಾ. ಅಮ್ಮನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ಮಗನಾಗಿ ನನ್ನ ಜವಾಬ್ದಾರಿ ಅಲ್ವಾ. ನಮ್ ಯಜಮಾನ್ರು ಬಂಗಾರ. ಏನಾಯ್ತು? ಅನುಪಮಾ, ಏನಮ್ಮ? ಕೆಲ್ಸದವ್ರಿಗೆ ಯಾವತ್ತಿಂದ ಬರೋಕ್ ಹೇಳಿದ್ಯಾ? ಸೀರೆ ನೇಯೋದಕ್ಕೆ ಬೇಕಾಗಿರುವಂತಹ ದಾರಗಳು ಇನ್ನೂ ಬಂದಿಲ್ಲಮ್ಮ. ಅದು ಅಲ್ಲದೆ ಇವತ್ತು ನರಕ ಚತುರ್ದಶಿ, ನಾಳೆ ದೀಪಾವಳಿ. ಅದಕ್ಕೆ ಹಬ್ಬ ಆದ್ಮೇಲೆ ಬಾ ಅಂತ ಹೇಳಿದ್ದೀನಮ್ಮ ನಾನು. ಸರಿ ಅನುಪಮಾ. ಅಜ್ಜಿ, ಏನ್ ಕಲ್ಯಾಣಿ, ತುಂಬಾ ಸಂತೋಷವಾಗಿದ್ಯಾ? ಹೌದು ಅಜ್ಜಿ, ತುಂಬಾ ಸಂತೋಷ ಆಗ್ತಿದೆ. ಆಫೀಸರ್ ನನಗೂ ಅನುಪಮಾ ಮಗು ಆನ್ಲೈನ್ ನಲ್ಲಿ 2 ಸೀರೆ ಬುಕ್ ಮಾಡಿದಾರಂತೆ. ಹಾ, ಇಷ್ಟು ಮಾತ್ರಕ್ಕೆ ಇಷ್ಟೊಂದು ಸಂತೋಷನಾ? ನಮ್ಮನೇಲೇಯೋದು ಸೀರೆನೇ ಅಲ್ವಾ? ಏನು, ಅದು ಆಫೀಸರ್ಗೆ ಗೊತ್ತಾಗ್ಬೇಕು. ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ರು, ಅದಕ್ಕೆ ಬುಕ್ ಮಾಡಿದ್ದಾರೆ ಅನ್ಸುತ್ತೆ. ನೋಡ್ದಿ ಅನುಪಮಾ, ಶೌರ್ಯ ಒಂದು ಸೀರೆನ ತಂದ್ರೇನೆ ನಿನ್ನ ಮಗಳು ಆನಂದದಿಂದ ತೇಲಾಡ್ತಾ ಇದ್ದಾಳೆ. ಗಂಡ ಆದವನು 4 ಅಕ್ಷತೆಗಳನ್ನ ತಲೆ ಮೇಲೆ ಹಾಕಿದ್ರೆ ಹೆಂಡತಿ ಆದವಳು ಸಂತೋಷದಲ್ಲಿ ತೇಲಾಡ್ತಾಳಲ್ವೇನಮ್ಮ. ಶೌರ್ಯ ಕಲ್ಯಾಣಿ ಮದುವೆ ಆದ್ಮೇಲೆ ಇದೇ ಮೊದಲನೇ ಸಾರಿ ಅನ್ಸುತ್ತೆ ಶೌರ್ಯ ಕಲ್ಯಾಣಿಗೋಸ್ಕರ ಸೀರೆ ತಗೊಂಡ್ ಬಂದಿರೋದು. ಇನ್ನು ಸಂತೋಷ ತಡ್ಕೊಳಕ್ಕಾಗತ್ತಾ? ಅಷ್ಟೇ ಅಲ್ಲಮ್ಮ, ನಿನಗೂ ಅನುಪಮಾ ಮಗು ನಾನೇ ಅಲ್ವಾ ಇರೋದು. ಅಮ್ಮನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ಮಗನ್ ಜವಾಬ್ದಾರಿ ಅಂದ್ರು. ಆ ಮಾತನ್ನ ಹೇಳುವಾಗ ನಿನ್ಮೇಲೆ ಆಫೀಸರ್ಗೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಯ್ತಮ್ಮ. ನೀನ್ ಹೀಗೆ ಸಂತೋಷದಿಂದ ನಗ್ತಾ ಮನೇಲಿ ಓಡಾಡ್ತಿದ್ರೆ ಮನೆಯೆಲ್ಲ ಸಂಭ್ರಮದಿಂದ ಕಳಕಳೆಯಾಗಿರುತ್ತೆ ಕಲ್ಯಾಣಿ. ಈ ಕ್ಷಣ ನನಗೆ ನಿಜವಾದ ಹಬ್ಬದ ಹಾಗೆ ಅನ್ನಿಸ್ತಿದೆ. ಹಾ
ಶೌರ್ಯ ಕಲ್ಯಾಣಿ ಮದ್ವೆಗ್ ಬಂದ್ರೆ ಖಂಡಿತ ಸಿದ್ದು ಮಹಾಲಕ್ಷ್ಮಿ ಮದ್ವೆ ಆಗೋಗ್ಬಿಡಲ್ಲ. ಅವ್ರು ಬರ್ದೇನೆ ಈ ಮದ್ವೆ ನಡೆಯಲ್ಲ ಅಂತ ಇವ್ರು ಮಾತಾಡ್ತಿದ್ದಾರೆ. ಇವಾಗ ಹೇಗೆ ಈ ಮದ್ವೆ ಮಾಡ್ಸೋದು? ಅತ್ತೆ, ಏನಾಯ್ತು? ಯಾಕೆ ಹೀಗೆ ಟೆನ್ಷನ್ ಅಲ್ಲಿದ್ದೀರಾ? ಟೆನ್ಷನ್ ಹಾಗೆಲ್ಲ ಏನೂ ಇಲ್ಲ. ಮಗನ್ ಮದ್ವೆ ಆಗ್ತಾ ಇದ್ರೆ ತಾಯಿಗೆ ಸ್ವಲ್ಪನಾದ್ರೂ ಟೆನ್ಷನ್ ಇದ್ದೇ ಇರುತ್ತಲ್ವಾ? ಯಾರನ್ನ ಕರಿಬೇಕು, ಹೇಗೆ ಏರ್ಪಾಡ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಅಪ್ಪ ನೋಡ್ಕೋತಾರೆ ಬಿಡಿ ಅತ್ತೆ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನನ್ಗೂ ಅದೇ ಧೈರ್ಯ ಲಕ್ಷ್ಮಿ. ಅತ್ತೆ, ನೀನಾಗ್ಲಿ ಬಾವ ಆಗ್ಲಿ ನನ್ನ ಹತ್ರ ಏನಾದ್ರೂ ಮುಚ್ಚಿಟ್ಟಿದ್ದೀರಾ? ಇದೇನಿದು ಇದ್ದಕ್ಕಿದ್ದ ಹಾಗೆ ಹೀಗ್ ಕೇಳ್ತಾ ಇದ್ದಾಳಲ್ಲ, ಇವಳಿಗೆ ನನ್ ಮನ ಬಂತಪ್ಪ. ಇದೇನ್ ಲಕ್ಷ್ಮಿ ಹೀಗ್ ಕೇಳ್ತಾ ಇದ್ಯಾ? ಏನಿಲ್ಲ ಅತ್ತೆ, ನಾನ್ ಚಿಕ್ಕೋಳಿರ್ಬೇಕಾದ್ರೆ ನೀನು ಅಪ್ಪ ಜಗಳ ಆಗಿ ದೂರ ಆದ್ರಿ. ಈಗ ನೀವಿಬ್ರು ಒಂದಾಗಿದ್ದೀರಾ. ಆ ವಿಷಯದಲ್ಲಿ ನನಗೆ ಸಂತೋಷ ಇದೆ. ಆದ್ರೆ ನನ್ನ ಹತ್ರ ನೀವು ನಿಮ್ಗೆ ಮಗಳಿದ್ದಾಳೆ ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ಟಿದ್ರಿ? ಕನಿಷ್ಠ ಒಂದ್ಸಲಿನಾದ್ರೂ ನಿಮ್ಮ ಮಗಳ ಬಗ್ಗೆ ಹೇಳ್ಬೋದಾಗಿತ್ತು. ಆ ವಿಷಯ ನನಗೆ ಗೊತ್ತಾದಾಗ್ಲಿಂದ ಇನ್ನೂ ನನ್ನ ಹತ್ರ ಎಷ್ಟು ವಿಷಯ ಮುಚ್ಚಿಟ್ಟಿದ್ದೀರಾ ಅನ್ನೋ ಅನುಮಾನ ಬರ್ತಾ ಇದೆ. ಹೇಳಿ ಅತ್ತೆ, ಯಾಕೆ ಮುಚ್ಚಿಟ್ರಿ? ಅಯ್ಯೋ ಅತ್ತೆ, ಯಾಕೆ ಹೀಗೆ ಅಳ್ತಾ ಇದ್ದೀರಾ? ನನ್ಗೆ ಕಣ್ಣೀರ್ ಹಾಕ್ಸೋಳ್ ಬಗ್ಗೆ ನೀನ್ ಕೇಳಿದ್ರೆ ನನ್ಗೆ ಕಣ್ಣೀರ್ ಬರಲ್ವಾ? ನೀನೇ ಹೇಳು. ಕಣ್ಣೀರ್ ಹಾಕ್ಸೋದು ಅಂದ್ರೆ ಏನತ್ತೆ? ಹೌದಮ್ಮ, ಮೊದ್ಲೇ ನಮ್ದು ಮರ್ಯಾದಸ್ಥ ಕುಟುಂಬ. ಆದ್ರೆ ನಮ್ ಕುಟುಂಬದಲ್ಲಿ ನನ್ ಮಗಳು ಹುಟ್ಲೇಬಾರ್ದಿತ್ತು. ಅವಳಿಗೆ ಪ್ರೀತಿ, ಅಭಿಮಾನ, ಸಂಬಂಧಗಳೇ ಗೊತ್ತಿಲ್ಲ. ಅವಳಿಗೆ ಹುಟ್ಟಿದಾಗಿಂದ ದುಡ್ಡಿನ ಹುಚ್ಚು. ಅವಳು ತುಂಬಾ ದುಡ್ಡಿರೋನ್ನ ಪ್ರೀತಿಸಿದ್ಲು. ಹೇಳ್ದೆ ಕೇಳ್ದೆ ಅವನ ಜೊತೆ ಓಡೋದ್ಲು. ಅವಳ ತಾಯಿ ಅಲ್ವಾ? ಅವಳನ್ನ ನೋಡ್ದೆ ಇರೋಕಾಗ್ದೆ ಒಂದಿನ ನೋಡಕ್ ಹೋದೆ. ನೀನ್ ಯಾರೋ ಗೊತ್ತಿಲ್ಲ ಅಂದ್ಲು. ವಾಚ್ಮನ್ಗೆ ಹೇಳಿ ನನ್ನ ಹೊರಗಡೆ ಕಳ್ಸಿದ್ಲು. ಅಂತವಳಮ್ಮ ನನ್ ಮಗಳು. ಅದಕ್ಕೆ ಅವಳು ನನ್ ಮಗಳು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅಯ್ಯೋ, ನನಗೆ ಕ್ಷಮಿಸಿ ಅತ್ತೆ, ಅನಾವಶ್ಯಕವಾಗಿ ನಿಮಗೆ ನೆನಪು ಮಾಡಿದೆ. ಹೌದು, ನನ್ನ ಮಗಳ ಬಗ್ಗೆ ನಿನ್ಗೆ ಯಾರು ಹೇಳಿದ್ರು ಲಕ್ಷ್ಮಿ? ಕಲ್ಯಾಣಿ ಅಕ್ಕ ಮನೆಗೆ ಹೋದಾಗ ಅಪ್ಪ ಹೇಳಿದ್ರು ನನಗೆ ಪಲ್ಲವಿ ಅಂತ ಸೋದರ ಸೊಸೆ ಇದ್ದಾಳೆ ಅಂತ. ಅದಕ್ಕೆ ಇವಾಗ ನಿಮ್ಮನ್ನ ಕೇಳಿದೆ. ನಿಮಗೆ ಬೇಜಾರಾಗಿದ್ರೆ ಸಾರಿ ಅತ್ತೆ. ನೀನ್ ನನ್ನ ಬಂಗಾರಮ್ಮ, ನೀನ್ ಯಾಕೆ ಸಾರಿ ಕೇಳಬೇಕು? ಇಷ್ಟಕ್ಕೂ ನನಗೆ ಮಗಳಾಗ್ಲಿ ಸೊಸೆ ಆಗ್ಲಿ ನೀನೇನಮ್ಮ. ನೀನು ನನ್ನ ಆಚೆ ಹಾಕಲ್ಲ ಅಲ್ವಮ್ಮ? ಅಯ್ಯೋ ಅತ್ತೆ, ನಾನು ಯಾಕೆ ಹಾಗೆ ಮಾಡ್ತೀನಿ? ಸರ್ ಸರ್ ಸರ್, ಯಾರು ಬೇಕು? ಆನ್ಲೈನ್ ಡೆಲಿವರಿಯಿಂದ ಬಂದಿದ್ದೇನೆ ಮೇಡಮ್. ಶೌರ್ಯನ ಹೆಸರಲ್ಲಿ ಪ್ಯಾಕೇಜ್ ಬಂದಿದೆ. ಹೌದಾ? ನಾನು ಕರಿತೀನಿರು. ಶೌರ್ಯ, ಶೌರ್ಯ, ಶೌರ್ಯ. ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ಕೂಗಾಡ್ತಿಲ್ಲ, ಅದಕ್ಕೆ ಡೆಲಿವರಿ ಬಾಯ್ ಬಂದಿದ್ದಾನೆ ಅಂತ ಶೌರ್ಯನ್ ಕರಿತಿದ್ದೀನಿ ಅಷ್ಟೇ. ನಾನೇ ಶೌರ್ಯ. ಸರ್, ಡೆಲಿವರಿ ಬಂದಿದೆ. OTP ನಂಬರ್ ಹೇಳಿ ಸರ್. 4075. ಥ್ಯಾಂಕ್ ಯು. ಓಕೆ ಸರ್. ಏನೋ ಈ ಬಾಕ್ಸ್ಗಳು? ನಾಳೆ ಹಬ್ಬ ಅಲ್ವಾ, ಸೀರೆ ಬುಕ್ ಮಾಡಿದ್ನಮ್ಮ. ಹೌದಾ? ಹೇಳಲೇ ಇಲ್ಲ ಮತ್ತೆ. ಅಮ್ಮ, ತುಂಬಾ ಚೆನ್ನಾಗಿದೆ ಕಣೋ ಶೌರ್ಯ. ಹೌದದ್ಗೆ ತುಂಬಾ ಚೆನ್ನಾಗಿದೆ. ಅಷ್ಟಕ್ಕೂ ಯಾರಿಗೋಸ್ಕರ ಶೌರ್ಯ? ಕಣ್ ಕಾಣಿಸ್ತಿಲ್ವಾ? ಇದು ದೊಡ್ಡೋರು ಉಟ್ಕೊಳ್ಳೋಂತ ಸೀರೆ. ನನ್ನ ಮಗ ನನ್ಗೋಸ್ಕರ ತರಿಸಿದಾನೆ. ಅತ್ತೆ, ಅದು ಕಲ್ಯಾಣಿ,
ಏನು ಅದು ಅಂದ್ರೆ? ಏನಿಲ್ಲ, ತುಂಬಾ ಚೆನ್ನಾಗಿದೆ ಅತ್ತೆ. ನನ್ನ ಮಗ ನನ್ ಮೇಲಿನ ಪ್ರೀತಿಯಿಂದ ನನಗೆ ಈ ಸೀರೆ ಒಪ್ಪತ್ತೆ ಅಂತ ತರಿಸಿದಾನೆ. ಯಾಕೆ ಚೆನ್ನಾಗಿರಲ್ಲ ಹೇಳು? ಶೌರ್ಯ, ಒಂದೇನೋ ಸರಿ, ಇನ್ನೊಂದ್ ಯಾರಿಗ್ ಶೌರ್ಯ? ನಿನ್ ಹೆಂಡತಿಗ? ಹೌದು ಅತ್ತೆ. ಹಾಗಿದ್ರೆ ಯಾಕೆ ತಡ? ನೀನೇ ತೋರಿಸು. ಇವಳೇನು ಇಷ್ಟೊಂದು ಖುಷಿಯಾಗಿದ್ದಾಳೆ? ಅಂದ್ರೆ ಶೌರ್ಯ ಇವಳಿಗೋಸ್ಕರ ಸ್ಯಾರಿ ಆರ್ಡರ್ ಮಾಡಿದಾನ? ಕಲ್ಯಾಣಿ, ನೀನ್ ಆನಂದನ ಆವಿ ಮಾಡ್ಬಿಡ್ತೀನಿ. ಸೂಪರ್ ಶೌರ್ಯ, ತುಂಬಾ ಚೆನ್ನಾಗಿದೆ. ಇನ್ಯಾಕ್ ತಡ? ನಿನ್ ಹೆಂಡತಿಗೆ ನಿನ್ ಕೈಯಾರೆ ಕೊಟ್ಬಿಡು. ಕೂಡ ಹಬ್ಬಕ್ಕೆ. ಥ್ಯಾಂಕ್ ಯು ಸೋ ಮಚ್ ಶೌರ್ಯ. ಓ, ಇದು ನಿನ್ಗೋಸ್ಕರ ತಂದಿದಾನಾ? ಲಾಸ್ಟ್ ಇಯರ್ ಕೂಡ ಇದೇ ಕಲರ್ ಸೀರೆ ಅಲ್ವಾ ಸಂಪದ ನಿನ್ಗೋಸ್ಕರ ತಂದಿದ್ದು? ಪಲ್ಲವಿ, ಬಾಯಿ ಮುಚ್ಕೊಂಡಿರ್ತೀಯ? ಆ ಸೀರೆನ ಸಂಪದಗೋಸ್ಕರ ತಂದಿದ್ದೀನಿ ಅಂತ ಶೌರ್ಯ ನಿನ್ಗೆ ಹೇಳದ್ನಾ ಇಲ್ಲ ಸಂಪದ ಹೇಳದ್ಲಾ? ನಾಚಿಕೆನೇ ಇಲ್ದೆ ಸಂಪದ ಹೋಗಿ ಸೀರೆ ತಗೊಳ್ತಾಳೆ, ನೀನ್ ಪಕ್ಕದಲ್ಲಿ ನಿಂತು ಭಜನೆ ಮಾಡ್ತಿದ್ಯಾ? ಶೌರ್ಯ ಸೀರೆ ತಂದಿರೋದು ತನ್ನ ಹೆಂಡತಿ ಕಲ್ಯಾಣಿಗೋಸ್ಕರ. ಕಲ್ಯಾಣಿ ಮಾತ್ರನೇ ಶೌರ್ಯನ ಹೆಂಡತಿ. ಅವನ್ನ ಬಿಟ್ಟು ಓಡ್ ಹೋದ ಸಂಪದ ಅಲ್ಲ. ಭವತಿ ಭಿಕ್ಷಾಂ ದೇಹಿ ಅಂತ ಬಾಯಿ ಬಿಟ್ಟು ಕೇಳೋರ್ಗುನು ಸಂಪದನಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಬೇಡೋರ್ ಹಸುವಿನ ನೋಡಿ ಭಿಕ್ಷೆ ಹಾಕೋದ್ ನಮ್ ಪದ್ಧತಿ. ಸಾಯೋದಕ್ಕೆ ಹೋಗಿದ್ದೀವಳಿಗೆ ಆಶ್ರಯ ಕೊಟ್ಟಿದೀವಲ್ಲ, ಅಷ್ಟೇ ಸಾಕು. ಅದನ್ನ ತಿಳ್ಕೊಳ್ಳಿ. ಬುದ್ಧಿ ಇಲ್ದೇ ಇರೋರು ಕೆಲವ್ರು ಇರ್ತಾರೆ ಅನುಪಮ. ಪ್ರತಿಯೊಂದು ವಿಷಯಕ್ಕೂ ಮಧ್ಯದಲ್ಲಿ ಮೂಗ್ ತುರಿಸ್ಕೊಂಡ್ ಬರ್ತಾರೆ. ಅಂಥ ಜಾತಿಯವಳೇ ಈ ಸಂಪದ ಕೂಡ. ನೀವು ಬೈಯೋದ್ರಲ್ಲಿ ತಪ್ಪೇನಿಲ್ಲ ಅತ್ತೆ, ಬೈದ್ಬಿಡಿ. ಆದ್ರೆ ನಾನು ಏನ್ ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮೆಲ್ಲರ ಜೊತೆ ಇದ್ರೆ ನಡೆಸಿದ್ದೆಲ್ಲ ನೆನಪೇ ಆಗ್ತಾ ಇಲ್ಲ. ಸಿದ್ದು ಜೊತೆ ನಾನು ಹೊರಟೋಗಿರೋ ದಿನ ನನ್ನ ಜೀವನದಲ್ಲಿ ಕತ್ಲೆ ದಿನ. ಈ ಮನೆಗೆ ಮತ್ತೆ ವಾಪಸ್ ಬಂದ್ಮೇಲೆ ಶೌರ್ಯ ತೋರಿಸೋ ಪ್ರೀತಿಯಿಂದ, ಕೊಡೋ ಧೈರ್ಯದಿಂದ ನಾನು ಕತ್ಲೆ ದಿನಗಳನ್ನ ಮರ್ತು ಹೋಗಿದ್ದೀನಿ. ನಾನೇ ಶೌರ್ಯನ್ ಹೆಂಡತಿ ಅನ್ನೋ ಟ್ರಾನ್ಸ್ ಅಲ್ಲಿ ಇದ್ಬಿಟ್ಟೆ. ಸೀರೆ ತಗೊಂಡ್ಬಿಟ್ಟೆ. ನನ್ನ ಕ್ಷಮಿಸಿ. ಮೊದಲು ಆ ಸೀರೆನ ಕಲ್ಯಾಣಿ ಕೊಡು. ಕಲ್ಯಾಣಿ, ನನ್ನ ಕ್ಷಮಿಸು. ಈ ಸೀರೆ ತಗೋ. ಅಮ್ಮ, ನಾನು ಕಲ್ಯಾಣಿಗೆ ಬೇರೆ ಸೀರೆ ತಂದು ಕೊಡ್ತೀನಿ. ಸಂಪದ ಹೇಗೂ ತಗೊಂಡಿದ್ದಾಳಲ್ಲ, ಈ ಸೀರೆನ ಸಂಪದನ ಇಟ್ಕೊಳ್ಳಿ ಬಿಡಿ. ಇಷ್ಟಪಟ್ಟು ತಗೊಂಡಿರೋ ಸೀರೆನ ಮತ್ತೆ ಈಸ್ಕೊಳ್ಳೋದು ಒಳ್ಳೇದಲ್ವಲ್ಲಮ್ಮ? ಬೇಡ ಬಿಡಿ. ನೀವು ಕಲ್ಯಾಣಿಗೆ ತುಂಬಾ ಪ್ರೀತಿಯಿಂದ ಈ ಸೀರೆ ತಗೊಂಡು ಬಂದಿದ್ದೀರಾ.
ಇದು ಅವಳಿಗೆ ಕೊಟ್ಬಿಡಿ. ಪಾಪ, ನನ್ನಿಂದ ಅವಳ ಮನಸ್ಸು ಎಷ್ಟು ನೋವು ಪಡ್ತಿದ್ಯೋ. ನಾನು ಅವಳಿಗೆ ಕೊಟ್ಬಿಡ್ತೀನಿ. ಸರಿ ಸಂಪದ, ನಿನ್ನಿಷ್ಟ. ಅದೇನು ಬೇಕಾಗಿಲ್ಲ ಆಫೀಸರ್. ಗಂಡ ಸೀರೆ ಕೊಡಿಸ್ದಾಗ, ಒಡವೆ ಕೊಡಿಸ್ದಾಗ ಮಾತ್ರ ಪ್ರೀತಿ ಇದೆ ಅಂತ ಅಲ್ಲ, ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು. ನಿಮಗ್ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು, ನಿಮಗೂ ಗೊತ್ತು. ಅಷ್ಟು ಸಾಕು ನನಗೆ. ಈ ಸಂಪದ ಈ ಮನೇಲೆ ಬೇರು ರುದಕ್ ನೋಡ್ತಾ ಇದ್ದಾಳೆ. ಆದಷ್ಟು ಬೇಗ ಆ ಬೇರನ್ನ ಕಿತ್ತು ಬಿಸಾಕ್ಬೇಕು. ನೀನೇ ಉಟ್ಕೋ. ಏ ಕಲ್ಯಾಣಿ, ಕಲ್ಯಾಣಿ, ನಿನ್ ಹೆಂಡತಿಗೆ ಒಂದು ಸಣ್ಣ ಏಟು ಆಗದೆ ಇರೋ ತರ ಚೆನ್ನಾಗೇ ಹಿಡ್ಕೊಂಡೆ ಶೌರ್ಯ. ಏನೋ ಅಂದ್ಕೊಂಡಿದ್ದೆ, ನಿನಗೆ ಕಲ್ಯಾಣಿ ಅಂದ್ರೆ ತುಂಬಾ ಇಷ್ಟ ಅನ್ನೋದು ಅರ್ಥ ಆಗ್ತಿದೆ. ನಿಮ್ಮಿಬ್ರು ಮಧ್ಯೆ ಬಂದು ಯಾರು ನಿಮ್ಮನ್ನ ಬೇರೆ ಮಾಡಕ್ಕಾಗಲ್ಲ ಅನ್ನೋದು ಅರ್ಥ ಆಯ್ತು. ಇವತ್ತು ಪ್ರೀತಿಯಿಂದ ತಂದಿರೋ ಸೀರೆನೆ ಕಲ್ಯಾಣಿಗೆ ಸಿಗ್ಲಿಲ್ಲ. ಮತ್ತೆ ಶೌರ್ಯ ಜೀವನ ಪೂರ್ತಿ ಕಲ್ಯಾಣಿ ಜೊತೆನೆ ಇರ್ತಾನ. ಆತಗೆ ಮನಸ್ಸು ಬದಲಾಗ್ಬಿಡಲ್ವಾ? ಅನುಪಮ, ಶಾಸ್ತ್ರದ ಪ್ರಕಾರ ಅತ್ತೆ ಅಳಿಯನ್ಗೆ ಹೊಸ ಬಟ್ಟೆನ ಕೊಡಬೇಕು. ನಿನ್ನ ಅಳಿಯನ್ಗೆ ಮಗಳಿಗೆ ಯಾವುದೋ ದೃಷ್ಟಿ ತಾಗಿರೋ ಹಾಗಿದೆ. ನರದೃಷ್ಟಿಗೆ ಕಲ್ಲು ಕೂಡ ಒಡೆಯುತ್ತೆ ಅಂತಾರೆ. ನೀನೇ ಇಬ್ಬರಿಗೂ ದೃಷ್ಟಿ ಬೊಟ್ಟಿಟ್ಟು ಹೊಸ ಬಟ್ಟೆನ ಕೊಡು. ಸರಿಮಾ. ಸಂಪದ ಅಂದ್ರೆ ತವ್ರ ಮನೆ ಇಲ್ದಿರೋಳು, ಇದ್ರೂ ಯೋಚನೆ ಮಾಡದೆ ಇರೋಂಥ ಹೆಣ್ಣು. ಗಂಡನ ಮನೆಗೆ ದೂರವಾಗಿ ಅನಾಥೆ ಹಾಗೆ ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾಳೆ. ಗಂಡನ ಜೊತೆ ಇಲ್ದಿರೋ ಸ್ತ್ರೀ ಪ್ರಯಾಣ ದಾರ ಕಿತ್ತ ಗಾಳಿಪಟದ ಹಾಗೆ. ಇಬ್ರು ಜೊತೆಗಿದ್ರೇನೆ ಅಂದವಾದ ಜೀವನ. ಆದ್ರೂ ಅವಳ ಬಗ್ಗೆ ನಮ್ಗೆ ಯಾಕೆ? ಇಂಥವ್ರ ಬಗ್ಗೆ ಮಾತಾಡದೆ ಇರೋದೇ ಒಳ್ಳೇದು. ದಮಯಂತಿ, ಅನುಪಮ, ಹೊಸ ಬಟ್ಟೆ ಕೊಡೋದಕ್ಕೆ ಏರ್ಪಾಡು ಮಾಡಿ. ಹಾಗೆ ಆಗ್ಲಮ್ಮ. ಈ ತರ ಜೀವನ ಮಾಡಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ ಸಂಪದ? ನಿನ್ನ ನೋಡಿ ಒಂದು ವಿಷಯ ಚೆನ್ನಾಗಿ ಕಲಿಬೋದು. ಅಲ್ಲ, ಸಿನಿಮಾನೇ ತೆಗಿಬೋದು. ಏನದು ಅನ್ಕೋತಾ ಇದ್ಯಾ? ನಾಚಿಕೆ ಬಿಟ್ಟು ಬದುಕೋದು ಹೇಗೆ ಅಂತ. ಅಮ್ಮ ಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಗೇಮ್ ಆಡ್ತಿದ್ದೆ ಅಪ್ಪ. ಅಳಿ ಅಂದ್ರಲ್ಲಮ್ಮ. ನೋಡಿ ಬರ್ತಿದ್ದಾರೆ. ಏನಪ್ಪ ಇದೆಲ್ಲ? ನೀವಿಬ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡ್ರಿ ಸರಿ. ಅಳಿಯಂದ್ರಿಗೆ ಬಟ್ಟೆಗೆ ಮತ್ತೆ ಬಂಗಾರ ಇಡ್ಬೇಕಲ್ಲಮ್ಮ, ಅದೇ ಇದು. ಬಾವಾ, ಅಪ್ಪ ನಿನ್ಗೋಸ್ಕರ ಗೋಲ್ಡ್ ಬಟ್ಟೆ ತಂದಿದಾರಂತೆ. ಇವಾಗ ಯಾಕೆ ಮಾವಯ್ಯ?
ಯಾಕೆ ಅಂತ ಕೇಳ್ತಿಯಲ್ಲೋ ದಡ್ಡ, ಇದು ಸಂಪ್ರದಾಯ ಕಣೋ. ಹೌದು ಅಳಿ ಅಂದ್ರೆ. ರಾಜಮ್ಮ ಸ್ವಲ್ಪ ಬಾ, ಅಳಿಯಂದ್ರು ಕೊಡೋಣ. ಇದನ್ನ ತಗೊಳ್ಳಿ. ಅತ್ತೆ, ನಮ್ದೊಂದು ಫೋಟೋ ತೆಗಿತೀಯಾ? ಹಾ. ಅಪ್ಪ ಬನ್ನಿ. ಅಮ್ಮ ಅಳಿಯಂದ್ರು ಬನ್ನಿ, ಹತ್ರ ಬನ್ನಿ. ಅತ್ತೆ ನೀನು ಬಾ, ಸೆಲ್ಫಿ ತಗೊಳ್ಳೋಣ. ಬಾವಾ ತಗಿ. ಬಾ ಅಮ್ಮ. ತುಂಬಾ ಚೆನ್ನಾಗಿದೆ ಬಾವಾ, ನಾವಿಬ್ರು ತಗೊಳ್ಳೋಣ. ಬಾ ಬಾ, ನೀನ್ ತೆಗಿ. ನೀನೊಬ್ನೇ ನಿಂತ್ಕೋ ಬಾವಾ, ತೆಗಿತೀನಿ. ಯಾಕೆ ಲಕ್ಷ್ಮಿ ಇಷ್ಟೊಂದು ಫೋಟೋ ತೆಗಿತಾ ಇದೀಯಾ? ಮದ್ವೆಗೆ ಮನೆ ಮುಂದೆ ಫ್ಲೆಕ್ಸ್ ಹಾಕ್ಸೋದಕ್ಕಾ? ಇಲ್ಲ ಅತ್ತೆ, ಕಲ್ಯಾಣಿ ಅಕ್ಕ ಇದ್ದಾಳಲ್ವಾ, ಅವಳು ಬಾವನ್ನ ನೋಡಿಲ್ಲ ಅಲ್ವಾ, ನೋಡ್ತೀನಿ ಫೋಟೋ ಕಳ್ಸು ಅಂದ್ಲು. ಅದಕ್ಕೆ ಅಕ್ಕನ್ಗೆ ಫೋಟೋ ಕಳ್ಸೋದಕ್ಕೋಸ್ಕರ ತೆಗ್ದೆ.